4ನೇ ತರಗತಿ ಕುಳೂರು ಶಾಲಾ ವಾರ್ತೆಗಳಿಗೆ ಸ್ವಾಗತ. ಜುಲೈ 9, 2025 ಇಂದಿನ ಪ್ರಮುಖ ಸುದ್ದಿ. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಕುಳೂರು ಶಾಲೆಯಲ್ಲಿ ಚುನಾವಣೆ. ಮತದಾನದ ಮೂಲಕ ಶಾಲಾ ನಾಯಕನನ್ನು ಆಯ್ಕೆ ಮಾಡಿದ ಮತದಾರರು. ಈ ಬಗ್ಗೆ ಲಿಖಿತ್ ರಾಜ್ ಮಾಡಿದ ಒಂದು ವರದಿ ಇದೆ, ಬನ್ನಿ ನೋಡೋಣ. ನಮಸ್ತೆ ವೀಕ್ಷಕರೇ, ನಾನು ಕುಳೂರು ವಾಹಿನಿಯ ಲಿಖಿತ್ ರಾಜ್. ಇಂದು ಕುಳೂರು ಶಾಲೆಯಲ್ಲಿ ಚುನಾವಣೆ ನಡೆಯಲಿದೆ. ಅಭ್ಯರ್ಥಿಗಳ ಅಭಿಪ್ರಾಯ ಕೇಳೋಣ ಬನ್ನಿ. ನಿಮ್ಮ ಹೆಸರೇನು? ವೀಕ್ಷಿತಾ. ಎ. ಚಿಹ್ನೆ ಕೊಡೆ. ಶಾಲಾ ನಾಯಕಿಯಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತೇನೆ. ನಿಮ್ಮ ಹೆಸರೇನು? ತನ್ವಿ. ನನ್ನ ಚಿಹ್ನೆ ಸ್ಕೇಲ್. ನಾನು ಶಾಲಾ ನಾಯಕಿಯಾಗಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಿಮ್ಮ ಹೆಸರೇನು? ನನ್ನ ಹೆಸರು ಸಾತ್ವಿಕ ಪಿ. ಶೆಟ್ಟಿ. ನನ್ನ ಚಿಹ್ನೆ ಪುಸ್ತಕ. ನಾನು ನಾಯಕಿಯಾದ ಮೇಲೆ ನಾನು ಶಾಲೆಯನ್ನು ಶುಚಿಯಾಗಿಡುತ್ತೇನೆ. ನಿಮ್ಮ ಹೆಸರೇನು? ಉಲ್ಲಾಸ್. ನಾನು ನಾಯಕಾದ ಮೇಲೆ ನನ್ನ ಚಟುವಟಿಕೆಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಧನ್ಯವಾದಗಳು. ವಾರ್ತೆ ವಿವರವಾಗಿ. ಕುಳೂರಿನ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಚುನಾವಣೆ ನಡೆಯಿತು. ಶಾಲಾ ಮಕ್ಕಳು ಸರದಿ ಸಾಲಿನಲ್ಲಿ ಬಂದು ಕೈಗೆ ಮತದಾನದ ಗುರುತನ್ನು ಹಾಕಿ ಗೌಪ್ಯ ಮತದಾನದ ಮೂಲಕ ಮತದಾನ ಮಾಡಿದರು. ಮತದಾನದ ಪ್ರಕ್ರಿಯೆಯನ್ನು ಶಾಲಾ ಮಕ್ಕಳೇ ನಡೆಸಿದರು. ಮತದಾನದ ಬಳಿಕ ಚುನಾವಣಾ ಅಧಿಕಾರಿಯಾದ ಶಾಲಾ ಮುಖ್ಯ ಶಿಕ್ಷಕಿಯವರ ನೇತೃತ್ವದಲ್ಲಿ ಮತ ಎಣಿಕೆ ನಡೆಯಿತು. ಬಳಿಕ ಮಕ್ಕಳ ಮುಂದೆ ಫಲಿತಾಂಶವನ್ನು ಘೋಷಿಸಿದರು. ನಿರೀಕ್ಷಿತನಿಗೆ ಸಿಕ್ಕಿದಂತಹ ಮತ 17. ಇನ್ನು ಅತಿ ಹೆಚ್ಚು ಮತವನ್ನು ಪಡೆದು ಒಟ್ಟು 26 ಮತಗಳನ್ನು ಪಡೆದು ಉಲ್ಲಾಸ್ ಶಾಲಾ ನಾಯಕನಾಗಿ ಆಯ್ಕೆಗೊಂಡಿದ್ದಾನೆ. ಅವನಿಗೆ ಶಾಲಾ ನಾಯಕನಾಗಿ ಉಲ್ಲಾಸ್ಗೆ ಉಪನಾಯಕಿ ಹಾಗೂ ಸಾಂಸ್ಕೃತಿಕ ಮಂತ್ರಿಯಾಗಿ ವೀಕ್ಷಿತ, ಕ್ರೀಡಾ ಮಂತ್ರಿಯಾಗಿ ತನ್ವಿ, ಆರೋಗ್ಯ ಮಂತ್ರಿಯಾಗಿ ಸಾತ್ವಿಕ ಆಯ್ಕೆಯಾದರು. ಶಾಲಾ ಮುಖ್ಯ ಶಿಕ್ಷಕಿ ಪ್ರಮಾಣ ವಚನ ಬೋಧಿಸಿದರು. ಶಾಲಾ ನಾಯಕರ ವಿಜಯೋತ್ಸವ ಮೆರವಣಿಗೆ ನಡೆಯಿತು. ಶಾಲಾ ನಾಯಕನಾಗಿ ಗೆದ್ದ ನಿಮಗೆ ಅಭಿನಂದನೆಗಳು. ಹೇಗೆ ಅನಿಸ್ತಿದೆ? ನನಗೆ ತುಂಬ ಖುಷಿ ಆಗ್ತಾ ಉಂಟು. ನನಗೆ ಓಟು ಹಾಕಿದವರಿಗೆ ಧನ್ಯವಾದಗಳು. ಶಾಲಾ ಉಪನಾಯಕಿಯಾಗಿ ಓಟ್ ಹಾಕಿದವರಿಗೆ ಧನ್ಯವಾದಗಳು. ನಮಸ್ತೆ ಮೇಡಮ್, ಇವತ್ತಿನ ಶಾಲಾ ಚುನಾವಣೆ ಹೇಗೆ ನಡೆಯಿತು? ಬಹಳ ಕ್ರಮಬದ್ಧವಾಗಿ ನಮ್ಮ ಶಾಲಾ ಚುನಾವಣೆಯನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ನಡೆಸಿದ್ದೇವೆ. ಸೋಮವಾರದಂದು ಅಭ್ಯರ್ಥಿಗಳು 4 ಜನ ಇದ್ದರು, ನಾಮಪತ್ರವನ್ನು ಸಲ್ಲಿಸಿದ್ದಾರೆ.
ಅದರ ನಂತರ ಇವತ್ತು ಮತದಾನ ಪ್ರಕ್ರಿಯೆ 12 ಗಂಟೆಗೆ ಸರಿಯಾಗಿ ಆರಂಭ ಆಗಿದೆ. ಗೌಪ್ಯ ಮತದಾನದ ಮೂಲಕ ಮತದಾನ ನಡೆದಿದೆ. ಮಧ್ಯಾಹ್ನ ಮೇಲೆ ಫಲಿತಾಂಶವನ್ನು ಕೂಡ ಪ್ರಕಟಿಸಿದ್ದೇವೆ. ಶಾಲಾ ನಾಯಕ, ಉಪನಾಯಕಿ, ಆರೋಗ್ಯ ಮಂತ್ರಿ, ಕ್ರೀಡಾ ಮಂತ್ರಿ, ಸಾಂಸ್ಕೃತಿಕ ಮಂತ್ರಿ, ಈ ರೀತಿಯಾಗಿ ಶಾಲಾ ಮಂತ್ರಿಮಂಡಲವನ್ನು ರಚನೆ ಮಾಡಿ ನಾವು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಮುಕ್ತಾಯವಾಗಿದೆ. ಮಕ್ಕಳು ತಮ್ಮ ತಮ್ಮ ಜವಾಬ್ದಾರಿಯನ್ನು ಇವತ್ತು ತಗೊಂಡಿದ್ದಾರೆ. ಧನ್ಯವಾದಗಳು ಮೇಡಮ್. ಸರಿ ಧನ್ಯವಾದ. ಮುಂದಿನ ವಾರ್ತೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.